ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 162ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಆಮೇಲೆ ಯುಧಿಷ್ಠಿರನು ಭೀಮನು ದೊಡ್ಡ ಸೈನ್ಯದೊಡನೆ ಅಶ್ವತ್ಥಾಮನನ್ನು ಸುತ್ತಲೂ ಮುತ್ತಿದರು. ದುರ್ಯೋಧನನು ದ್ರೋಣನೊಡಗೂಡಿ ಪಾಂಡವರಿಗೆ ಎದುರಾದನು. ಭಯಂಕರ ಯುದ್ಧವು ಆರಂಭವಾಯಿತು. ಅಂಬಷ್ಟರು, ಮಾಲವರು, ಮಂಗರು, ಶಿಬಿಗಳು, ತ್ರೈಗರ್ತಕರು ಮೊದಲಾದ ಅನೇಕ ಸೈನ್ಯ ವರ್ಗದವರನ್ನು ಭೀಮನು ಕೊಂದು ಕೆಡಹಿದನು. ಅಭಿಷಾಹ, ಶೂರಸೇನರೇ ಮೊದಲಾದ ಅನೇಕ ಕ್ಷತ್ರಿಯರನ್ನು ಕೊಂದು ರಣಭೂಮಿಯನ್ನೆಲ್ಲ ರಕ್ತದ ಕೆಸರಿನಿಂದ ತುಂಬಿದನು. ಅರ್ಜುನನು ಅತ್ಯಂತ ವೇಗವುಳ್ಳ ತೀಕ್ಷ್ಣ ಬಾಣಗಳಿಂದ ಯೌಧೇಯ, ಅದ್ರಿಜ, ಮದ್ರಕ, ಮಾಲವರೆ ಮೊದಲಾದ ಇನ್ನೂ ಕೆಲವು ಸೈನಿಕರನ್ನು ಕೊಂದು ಕೆಡಹಿದನು. ಆನೆಗಳು ಬಾಣಹತಗಳಾಗಿ ಪರ್ವತಗಳಂತೆ ಬಿದ್ದವು. ತುಂಡಾದ ಆನೆಯ ಸುಂಡಿಲುಗಳು ಅರ್ಧ ಜೀವದಿಂದ ಸರ್ಪಗಳಂತೆ ಹೊರಳಾಡುತ್ತಿದ್ದವು. ಸುವರ್ಣಾಲಂಕೃತಗಳಾದ ಶ್ವೇತ ಛತ್ರಗಳು ಅಲ್ಲಲ್ಲಿ ಮುರಿದು ಬಿದ್ದು ರಣಭೂಮಿಯು ಸೂರ್ಯ ಚಂದ್ರಾದಿ ಗ್ರಹಗಳಿಂದ ಶೋಭಿತವಾದ ಆಕಾಶದಂತೆ ಕಾಣಿಸುತ್ತಿದ್ದಿತು. ಹೊಡೆಯಿರಿ, ಬಡಿಯಿರಿ, ಕತ್ತರಿಸಿರಿ ಎಂಬ ಶಬ್ದಗಳೇ ಎಲ್ಲೆಲ್ಲಿಯೂ ಹೊರಡುತ್ತಿದ್ದವು. ಎಲ್ಲರೂ ದ್ರೋಣನ ರಥಕ್ಕೆ ಇದಿರಾಗಿ ನುಗ್ಗಿದರು. ಆಗ ದ್ರೋಣನು ಅತ್ಯಂತ ಕುಪಿತನಾಗಿ ವಾಯವ್ಯಾಸ್ತ್ರದಿಂದ ಶತ್ರು ಸೈನ್ಯಗಳನ್ನೆಲ್ಲ ತೂರಿಬಿಟ್ಟನು. ಭೀಮಾರ್ಜುನರ ಕಣ್ಣಿದಿರಾಗಿಯೇ ಪಾಂಚಾಲ ಸೈನ್ಯಗಳು ಭಯಪಟ್ಟು ಓಡಲಾರಂಭಿಸಿದವು. ಇದನ್ನು ನೋಡಿ ಭೀಮಾರ್ಜುನರಿಬ್ಬರು ದೊಡ್ಡ ರಥ ರಥ ಸೈನ್ಯದೊಡನೆ ಸೇರಿ ಅರ್ಜುನನು ದಕ್ಷಿಣದ ಕಡೆಯಿಂದಲೂ ಭೀಮನು ಉತ್ತರದ ಕಡೆಯಿಂದಲೂ ಬಾಣ ವರ್ಷಗಳನ್ನು ಕರೆಯುತ್ತಾ ದ್ರೋಣನನ್ನು ಮುತ್ತಿದರು. ಸಂಜಯ, ಪಾಂಚಾಲ, ಮಾತ್ಸ್ಯ, ಸೋಮಕರೆಲ್ಲ ಅವರಿಗೆ ಬೆಂಬಲವಾಗಿ ಬಂದರು. ಅವರಂತೆಯೇ ಇತ್ತಲಾಗಿ ನಿನ್ನ ಮಗನ ಕಡೆಯ ರಥಿಕರು ದೊಡ್ಡ ಸೈನ್ಯದೊಡನೆ ದ್ರೋಣನಿಗೆ ಬೆಂಬಲವಾಗಿ ಬಂದರು. ಇಷ್ಟರಲ್ಲಿಯೇ ಅರ್ಜುನನ ಬಾಣದ ಕೊಲೆಗೆ ತಡೆಯಲಾರದೆ ಕೌರವ ಸೈನ್ಯವು ಮಂಕು ಹಿಡಿದಂತಾಗಿ ಅಲ್ಲಲ್ಲಿ ಚದರಲಾರಂಭಿಸಿತು. ದ್ರೋಣನು ನಿನ್ನ ಮಗನು ಧೈರ್ಯವನ್ನು ಹೇಳಿ ತಡೆಯುತ್ತಿದ್ದರೂ ಅದನ್ನು ನಿಲ್ಲಿಸಲಾರದೆ ಹೋದರು. ಆ ರಾತ್ರಿ ಕಗ್ಗತ್ತಲೆಯೊಂದು ಕಡೆ, ನಿದ್ರೆಯೊಂದು ಕಡೆ, ಇವೆರಡರಿಂದಲೂ ನಮ್ಮ ಸೈನ್ಯಗಳು ಯುದ್ಧೋತ್ಸಾಹವಿಲ್ಲದೆ ನಾನಾ ದಿಕ್ಕಿಗೆ ಓಡಿ ಹೋದವು. ಕೆಲವು ರಾಜರು ಭಯದಿಂದ ತಮ್ಮ ವಾಹನಗಳನ್ನು ಇದ್ದಲ್ಲಿಯೇ ಬಿಟ್ಟು ಕಾಲು ನಡೆಯಿಂದಲೇ ಓಡಲಾರಂಭಿಸಿದರು. ಇದು 162ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.